ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರನ್ನೇ ನೋಡ್ತೀರಾ. ಸೊ ಇದು ವ್ಲಾಗ್ ಇಟ್ಸ್ ಅ ಕೈಂಡ್ ಆಫ್ ಡೇಟ್ ಲಂಚ್. ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ನಾನು ಸ್ವಲ್ಪ ಜಾಸ್ತಿನೇ ರೆಡಿ ಆಗಿದ್ದೀನಿ ಅಂತ ಅನ್ಸಿದ್ರೆ ನಿಮ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ವೈ ಐ ಗಟ್ ಇಷ್ಟು ರೆಡಿ ಆಗಿದ್ದೀನಿ ಜಸ್ಟ್ ಫಾರ್ ಲಂಚ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೆ ಅಂತ ಅಲ್ಲ, ಗೆಟ್ ರೆಡಿ ಗೈಸ್, ಅವಾಗೆ ನಿಮ್ಗೆ ಏನಾದರೂ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗೋದು. ನಾವು ಚೆನ್ನಾಗಿ ಕಾಣಿಸ್ತಿದ್ರೇನೆ ಏನಾದರೂ ಮಾಡಬೇಕು ಅಂತ ಅನ್ಸೋದು. ಸೊ ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋಸ್. ಆ್ಯಂಡ್ ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಇಲ್ಲಿವರೆಗೂ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಕನ್ಸಿಡರ್ ಫಾಲೋಯಿಂಗ್ ಮೈ ಚಾನಲ್. ಸೊ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ವಿ. ಟೈಮ್ ಆಲ್ರೆಡಿ 3 ಆಗಿದೆ, ಬಟ್ ಐ ಟುಕ್ ಮೈ ಟೈಮ್ ಟು ಗೆಟ್ ರೆಡಿ. ನಾವು ಇವಾಗ ಹೋಗ್ತಾ ಇರೋದು ಹೇಮಗಿರಿ ಪ್ಯಾಲೇಸು, ವೆಂಕಟಗಿರಿ ಕೋಟೆ ಹತ್ರ ಇರೋದು. ಸೊ ಲೆಟ್ಸ್ ಗೋ ದೇರ್. ಐ ಸಿ ಯು ದೇರ್ ಗೈಸ್. ಬೈ ಬಾಯ್. ಸೊ ನಾವು ಹೋಗಿದ್ದು ಹೋಟೆಲ್ ಬಂದು ಹೇಮಗಿರಿ ವೆಂಕಟಗಿರಿ ಕೋಟೆ ಹತ್ರ ಇರೋದು. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಅನ್ಸುತ್ತೆ. ಎನಿವೇಸ್, ಸೊ ನಾವು ಹೋಗಿದ್ದು ಅಲ್ಲಿಗೆನೆ. ಹೋಗಾದ್ಮೇಲೆ ಇಬ್ರು ಸೊ ಹೇಳ್ತೀನಿ ನಾನು ಏನಕ್ಕೆ ಇಲ್ಲೋದೆ ಅಂತ ಅನ್ಬಿಟ್ಟು. ಆಕ್ಚುಲಿ ಈ ವಿಡಿಯೋದಲ್ಲಿ ಹೇಳೋದು ಬೇಡ, ಫ್ಯೂಚರಲ್ಲಿ ಯಾವಾಗಾದ್ರೂ ಹೇಳೋಣ ಅನ್ಕೊಂಡಿದ್ದೆ. ಬಟ್ ಸ್ಟಿಲ್ ಐ ಥಾಟ್ ಈ ವಿಡಿಯೋದಲ್ಲೇ ಹೇಳೋಣ ಅಂತ ಅಂದ್ಬಿಟ್ಟು. ನಿಮಗೆ ಸ್ವಲ್ಪ ಮುಂಚೆ ನೋಡಿದ್ರೆ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದೆಲ್ಲ ಫ್ಯೂಚರ್ ವಿಡಿಯೋಸಲ್ಲೇ ಹೇಳ್ತೀನಿ ಅಂತ ಅಂದಿದ್ದೆ ಅಲ್ವಾ. ಸೊ ಇವರು ನಮ್ಮನ್ನ ಇನ್ವೈಟ್ ಮಾಡಿದ್ದು ಗೈಸ್. ಆಕ್ಚುಲಿ ಹೋಟೆಲ್ ಅವರು ನನ್ನ ಇನ್ವೈಟ್ ಮಾಡಿದ್ದು. ಇದು ರೀಸೆಂಟ್ ಆಗಿ ಓಪನ್ ಆಗಿರೋದಲ್ವಾ. ಅವ್ರು ನನ್ನ ವಿಡಿಯೋಸ್ ಎಲ್ಲ ನೋಡಿ ನಾನು ನಿಯರ್ ಚಿಕ್ಕಬಳ್ಳಾಪುರನೇ ಇರೋದು ಅಂತ ತಿಳ್ಕೊಂಡು ಅವ್ರು ಹೋಟೆಲ್ ಮ್ಯಾನೇಜ್ಮೆಂಟ್ ಇದಾರಲ್ವಾ, ಅವರು ಇನ್ವೈಟ್ ಮಾಡಿದ್ದು ನನ್ನ. ಬನ್ನಿ ನಮ್ಮಲ್ಲಿ ಲಂಚ್ ಟ್ರೈ ಮಾಡಿ ಮೇಡಮ್, ಯಾವತ್ತಾದ್ರೂ ಬಂದಿದ್ದೀರಾ, ಬಂದಿಲ್ಲ ಅಂದ್ರೆ ಟ್ರೈ ಮಾಡಿ ಹೇಗಿದೆ ಏನು ಅಂತ ಹೇಳಿ ಅಂತ ಅನ್ಬಿಟ್ಟು ಇನ್ವೈಟ್ ಮಾಡಿದ್ರು. ಆಕ್ಚುಲಿ ಫ್ಯಾಮಿಲಿ ಫುಲ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಬಟ್ ಫಸ್ಟ್ ಟೈಮ್ ಈ ತರ ಹೋಗ್ತಾ ಇರೋದು, ಅದಕ್ಕೋಸ್ಕರ ನಾನು ಮತ್ತೆ ಸನ್ನಿ ಮಾತ್ರನೇ ಹೋಗಿದ್ದು. ಹೋಗಿ ಅವರು ಪಾಪ ಏನ್ ಬೇಕೋ ಅದೆಲ್ಲ ಆರ್ಡರ್ ಮಾಡ್ಕೊಳ್ಳಿ ತಿನ್ನಿ ಅಂತ ಅಂದ್ರು. ಬಟ್ ಏನ್ ಗೊತ್ತಾ, ಅಂದ್ರೆ ಈಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ಹಿಂಗ್ ಕರೆದಾಗ ನಮ್ಗೊಂಥರ ಖುಷಿ ಇರುತ್ತಲ್ವಾ. ಆ ಎಕ್ಸೈಟ್ಮೆಂಟ್ ಅಲ್ಲಿ ನಿಜವಾಗೂನು ತರ್ಸಿರೋ ಊಟನೇ ತಿನ್ನಕ್ ಆಗ್ತಾರ. ನಮ್ಗೇನೋ ಒಳಗೊಳಗೆ ಒಂಥರ ಖುಷಿ, ನಮ್ಮನ್ನೊಬ್ರು ರೆಕಗ್ನೈಸ್ ಮಾಡಿ ಹಿಂಗ್ ಕರೆಸ್ತಾ ಇದಾರಲ್ವಾ ಅನ್ನೋ ಖುಷಿ ನಿಜವಾಗೂ ಅವತ್ತು ತಿನ್ನಕ್ ಆಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟು ಒಂದ್ ಫುಡ್ ತಿಂದಿದೀನಿ ಅಂದ್ರೆ, ಬಟ್ ಫುಡ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಅದಕ್ಕೆ ನಾನು ತಿಂದು ಖಾಲಿ ಮಾಡಿದಿಲ್ಲ, ಅಂದ್ರೆ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಸೊ ನಾನು ಲಂಚ್ ಟೈಮ್ ಆಲ್ಮೋಸ್ಟ್ 3 o'clock ಆಗಿತ್ತು. ಲಂಚ್ ಟೈಮು ಪಾಸ್ ಆಗಿತ್ತಲ್ವಾ. ನಾವಿಬ್ರು ಫುಲ್ ಮೀಲ್ಸ್ ತಗೊಂಡು, ಆಕ್ಚುಲಿ ಡಿಲೆಕ್ಸ್ ತಗೊಂಡಿದ್ದು. ನಾನು ನಾರ್ತ್ ಇಂಡಿಯನ್ ಡಿಲೆಕ್ಸ್ ತಗೊಂಡೆ, ಸನ್ನಿ ಸೌತ್ ಇಂಡಿಯನ್ ಡಿಲೆಕ್ಸ್ ತಗೊಂಡು. ಡಿಲೆಕ್ಸ್ ಅಂತ ಅಂದ್ರೆ ಮೀಲ್ಸ್ ಅಲ್ಲಿ ಮೇ ಬಿ ಒಂದು 10 ಟೈಪ್ಸ್ ಆಫ್ ಬಂದ್ರೆ, ಡಿಲೆಕ್ಸ್ ತಗೊಂಡಾಗ +5 ಆಡ್ ಆಗುತ್ತೆ. ಸೊ ಆ ತರ ತಗೊಂಡಿದ್ದು. ಇನ್ನು ಏನ್ ಬೇಕೋ ಅದು ಆರ್ಡರ್ ಮಾಡ್ಕೊಳ್ಳಿ ಅಂದ್ರು. ಬಟ್ ನನ್ಗೆ ಆ ಖುಷಿಗೆ ನಿಜವಾಗೂ ಆರ್ಡರ್ ಮಾಡ್ಬೇಕಾ ಅನ್ನೋದೇ ಇಲ್ಲ, ಅದನ್ನೇ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದು, ಅದೇ ಮಾತಾಡ್ಕೊಂಡು. ಸೊ ದಿಸ್ ಇಸ್ ದ ಸ್ಟೋರಿ. ಅವರೇ ಕರೆದಿದ್ರು. ಅವರು ಹಂಗೂನು ಬಿಲ್ ಏನು ತಗೊಳ್ಳಿಲ್ಲ, ಫುಲ್ ವೇವ್ ಆಫ್ ಮಾಡಿದ್ರು. ಅದಾದ್ಮೇಲೆ ನಾವು ಮನೆಗೂ ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಪಾರ್ಸಲ್ ಮಾಡ್ಕೊಟ್ರು. ನಾವ್ ಆಕ್ಚುಲಿ ಎಲ್ಲಾರ್ನು ಕರ್ಕೊಂಬ ಅಂತ ಹೇಳಿದ್ದು, ನಾನೇ ಕರ್ಕೊಂಡ್ ಹೋಗಿರ್ಲಿಲ್ಲ ಯಾಕೆ ಅಂತ ಅನ್ಬಿಟ್ಟು. ಏನೋ ಅವ್ರು ಕರ್ದಿದ್ರು, ನನ್ಗೇನೋ ಒಂಥರ ಅನ್ನಿಸ್ತಾ ಇತ್ತು. ಸೊ ದಿಸ್ ಈಸ್ ಇಟ್ ಗೈಸ್. ಹೋಗಿದ್ದಲ್ಗ ಅದಕ್ಕೇನೆ. ಬಟ್ ಇವ್ರ ಹತ್ರ ನಾನು ಹೇಳ್ಬೇಕು ಅಂತಂದ್ರೆ, ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ ಆಗಿ ಟ್ರೈ ಮಾಡಿ. ನೀವು ಬ್ಯಾಂಗ್ಳೂರ್ ಟು ಚಿಕ್ಕಬಳ್ಳಾಪುರ ಹೈವೇ ಅವ್ರು ಈಶಾಗ್ ಬರ್ತಿರೋರಂತೂ ಡೆಫಿನೆಟ್ ಆಗಿ ಇವ್ರ ಹತ್ರ ಫುಡ್ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಪ್ಯೂರ್ ವೆಜ್ ಹೋಟೆಲ್ ಇದು. ಅದಲ್ದಿರ ಇವ್ರ ಹತ್ರ ಸ್ಟೇ ಸಹ ಇದೆ. ಇದೇನ್ ಪ್ರಮೋಷನ್ ಅಲ್ಲ. ನನ್ಗೆ ಅವ್ರು ಇನ್ವೈಟ್ ಮಾಡಿದ್ ನಿಜ, ಬಂದು ನೋಡಿ ನಮ್ ಹೋಟೆಲ್ನ ಅಂತ ಅನ್ಬಿಟ್ಟು. ನಾನು ವಿಡಿಯೋ ಆಗ್ಲಿ ನಮ್ ಹೋಟೆಲ್ ಬಗ್ಗೆ ಹತ್ರ ಏನು ಅಪ್ಲೋಡ್ ಮಾಡಿ ಅಂತಾನು ಅವ್ರು ಇಲ್ಲಿವರೆಗೂ ನನ್ನ ಕೇಳ್ಕೊಂಡಿಲ್ಲ. ಸೊ ಇನ್ವೈಟ್ ಮಾಡಿದ್ರು, ಹೋಗಿದ್ದು. ನಂಗಂತೂ ತುಂಬಾ ಇಷ್ಟ ಆಯ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ನನ್ನ ಫೇಸಲ್ಲಿ ನೀವು ನೋಡ್ಬೋದು, ಅದು ಸಿಕ್ಕಾಪಟ್ಟೆ ಫುಲ್ ಖುಷಿ ಮೂಡು ಆಕ್ಟಿವೇಟ್ ಆಗೋಗಿತ್ತು ನನ್ಗೆ. ಫುಲ್ ಅವತ್ತೆಲ್ಲಾನು ನಾನು ಸಿಕ್ಕಾಪಟ್ಟೆ ಖುಷಿಯಾಗೇ ಇದ್ದೆ. ಅದಾದ್ಮೇಲೆ ನಾವಿಷ್ಟೇ ತಗೊಂಡಿದ್ದು. ಮಾಚೋ ಸೂಪ್ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಎಲ್ಲೋದ್ರು ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ಮಾಚೋ ಸೂಪ್ ಪಕ್ಕ ಆರ್ಡರ್ ಮಾಡ್ಕೊಂತೀನಿ. ಅದು ಆರ್ಡರ್ ಮಾಡಿದೆ. ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಂಡ್ ಸ್ಟಾರ್ಟರ್ಸ್ ಅಂತೂ ಇವ್ರ ಹತ್ರ ತುಂಬಾ ನಂಬರ್ ಆಫ್ ಸ್ಟಾರ್ಟರ್ಸ್ ಇದೆ. ಅದಾದ್ಮೇಲೆ ನೀವು ಫ್ಯಾಮಿಲಿ ಜೊತೆ ಚಿಕ್ಕದಾಗಿ ಇವೆಂಟ್ ಮಾಡ್ಕೊಂತೀನಿ ಅಂತ ಅಂದ್ರು ಅದಕ್ಕೂ ಅವ್ರ ಹತ್ರ ಪ್ಲೇಸ್ ಇದೆ. ಮತ್ತೆ ಮ್ಯಾಂಗೋ ಸೀಸನ್ ಅಲ್ಲೆಲ್ಲ ಅವರು ಸೀಸನ್ ಬೇಸ್ಡ್ ಫುಡ್ ಸಹ ಮಾಡ್ತಾರೆ. ಫುಡ್ ಫೆಸ್ಟ್ ಆತರ ಎಲ್ಲ ನಡೀತಾನೆ ಇರುತ್ತೆ ಅಲ್ಲಿ, ಚೆಕ್ ಮಾಡ್ಕೊಬಹುದು.
ನೀವು. ಸೊ ನನ್ಗಂತೂ ಖುಷಿ ಗೈಸ್, ನಿಜವಾಗೂ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ಅವತ್ತು. ಅವತ್ತೆಲ್ಲ ನನ್ನ ಮೂಡೇ ಡಿಫ್ರೆಂಟ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು ಅವತ್ತು. ಸೊ ಆಮೇಲೆ ನಾರ್ತ್ ಇಂಡಿಯನ್ ತಗೊಂಡಿದ್ನಲ್ವಾ ನಾನು. ಆ, ನಾನು ನಾನಲ್ಲ, ಬಟರ್ ರೋಟಿ, ಮತ್ತೆ ಗಾರ್ಲಿಕ್ ಇದ್ ಮಾಡಿರ್ತಾರಲ್ವಾ ಅದು, ತಂದೂರ್ ರೋಟಿ, 3 ತರ ರೋಟಿ ಕೊಟ್ಟಿದ್ರು. ಅದ್ ತಿನ್ನಕ್ಕೆ ಆಗ್ಲಿಲ್ಲ. ಆಮೇಲೆ ಸೌತ್ ಇಂಡಿಯನ್ ಅಲ್ಲೂ ಅಷ್ಟೇ, ಪೂರಿ, 2 ತರ ಸ್ವೀಟು, ಮೊಸರನ್ನ. ಆಮೇಲೆ ನಾವ್ ಆಕ್ಚುಲಿ ರೈಸ್ ನಾವ್ ಹಾಕಿಸ್ಕೊಳ್ಳಿಲ್ಲ, ನಮ್ಗೆ ಇದೇ ಹೊಟ್ಟೆ ತುಂಬೋಗಿತ್ತು. ಬಟ್ ವೈಟ್ ರೈಸ್ ಸಹ ಅವರು ಸರ್ವ್ ಮಾಡ್ತಾರೆ, ಬಟ್ ನಮ್ಗೆ ಇದೇ ಫುಲ್ ಹೊಟ್ಟೆ ತುಂಬೋಗಿತ್ತು, ಅದಕ್ಕೆ ನಾವ್ ಹಾಕಿಸ್ಕೊಳ್ಳಿಲ್ಲ. ಬಟ್ ಸೂಪ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಾನು ತಿಂತಾ ಇರೋದ್ರಲ್ಲ ನೋಡ್ಬೋದು, ನನಗ್ ಸೂಪ್ ಸಖತ್ ಇಷ್ಟ ಆಯ್ತು. ಸೂಪ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ವೆಜ್ ಹೋಟೆಲ್ ಪ್ರಿಫರ್ ಮಾಡ್ತೀವಿ ಅನ್ನೋರು ಈ ಹೋಟೆಲ್ಗೆ ಡೆಫಿನೆಟ್ ಆಗಿ ವಿಸಿಟ್ ಮಾಡ್ಬೋದು ಗೈಸ್. ಹೈ ಗೈಸ್, ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿರೋ ಗೋ ಕಾರ್ಟಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಫಸ್ಟ್ ಟೈಮ್ ನಾನು ಗೋ ಕಾರ್ಟಿಂಗ್ ಮಾಡ್ತಾ ಇರೋದು. ಕಾರ್ ಓಡಿಸು ಸಹ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ, ಸೊ ಸ್ವಲ್ಪ ಭಯ ಆಗ್ತದೆ. ಲೆಟ್ ಸಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇವರೇನೋ ಬರ್ರ ಅಂತ ಬರ್ತವ್ರೆ, ನನ್ಗೆ ಅಷ್ಟೆಲ್ಲ ಸೀನ್ ಇಲ್ಲ. ನೋಡೋಣ, ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಓಡಿಸ್ತಾ ಇದ್ದಾರೆ. ಬಿಸ್ಲು ಗೈಸ್, ಬಿಸ್ಲು. ಹಾ, ನಿಧಾನ ಕೊಡ್ಸ್ ಸರಿ, ನಾನು ಓಡಿಸ್ತೀನ ಸನ್ನಿ. ಹೈ ಗೈಸ್, ಗೋ ಕಾರ್ಟಿಂಗ್, ನಾವು ಚಿಕ್ಕಬಳ್ಳಾಪುರದಲ್ಲಿ ಗೋ ಕಾರ್ಟಿಂಗ್ ಆಗಿದೆ. ಗೋ ಕಾರ್ಟಿಂಗ್ ಬಂದಿದ್ದೀವಿ. ಗೋ ಕಾರ್ಟಿಂಗ್ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಗೋಪ್ರೋ ಒಂದೇನೈತೆ, ಹೆಲ್ಮೆಟ್ ಗ್ರೀನ್ ಕಲರ್ ಬಂದು ಆಕ್ಸಲೇಟರ್, ರೆಡ್ ಕಲರ್ ಬಂದು ಬ್ರೇಕ್. ಸೊ ಈ ಕಾರ್ಟಲ್ಲಿ ಆಫ್ ಆನ್ ಬಟನ್ ಇದೆ. ಸೊ ಇದು ಆಫ್ ಇದೆ. ಸೊ ಇವಾಗ ಆನ್ ಮಾಡಿದ್ದೀನಿ. ಹೋಗ್ತಿರ್ತೀರಾ, ಇಫ್ ಇನ್ ಕೇಸ್ ಏನೋ ಬೈ ಮಿಸ್ ಆಗಿ ಗಾಡಿ ಟೈರ್ ಗಿಟ್ಟಾಯಿತು, 90% ಆಫ್ ಆಗುತ್ತೆ. ಸೆನ್ಸರ್ ಇದೆ. ಇನ್ ಕೇಸ್ ಆಫ್ ಆಗಿಲ್ಲ ಅಂದರೆ ಆ ಬಟನ್ ಆಫ್ ಮಾಡಿ, ನಮ್ಮ ಕಡೆ ಮಾರ್ಷಲ್ಸ್ ಮಿಡ್ಲಲ್ಲಿ ಬರ್ತಾರೆ, ನಿಮ್ಮ ಕಾರ್ ಫುಲ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ಕೊಳ್ತಾರೆ, ನಿಮ್ಮ ವೇಟ್ ಕಂಟಿನ್ಯೂ ಆಗುತ್ತೆ. ಟೋಟಲ್ ನಿಮ್ಗೆ 7 lakhs ಅಲ್ವಾ ಇರೋದು. 7 lakhs ಫಸ್ಟ್ ಲ್ಯಾಬ್ ಬಂದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಟ್ರ್ಯಾಕ್ ಹೆಂಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸರ್ ಅಲ್ಲಿ ಇನ್ನೆರಡು ಬ್ಲೂ ಪ್ರಿಂಟ್ ಕಾಣಿಸ್ತಿದೆಯಲ್ಲ ನೋಡಿ, ಅದು ನಮ್ಮ ಟ್ರ್ಯಾಕ್ದು ಎಕ್ಸಾಕ್ಟ್ ಬ್ಲೂ ಪ್ರಿಂಟ್. ಸೊ ಫಸ್ಟ್ ಲ್ಯಾಬಲ್ಲಿ ಸ್ಲೋ ಹೋಗಿ ಟ್ರ್ಯಾಕ್ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಸ್ಪೀಡ್ ಹೋಗ್ಬೋದು, ಎಲ್ಲಿ ಸ್ಲೋ ಹೋಗೋದು ಅಂತ ಒಂದು ಐಡಿಯಾ ಬರುತ್ತೆ. ಆರಾಮಾಗಿ ರೈಡ್ ಮಾಡಿ. ನಿಮ್ದು ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡು. ಗೈಸ್, ಗೋ ಕಾರ್ಟಿಂಗ್ ಫ್ಯಾಂಟಾಸ್ಟಿಕ್ ಗೈಸ್. ಡೆಫಿನೆಟ್ ಆಗಿ ಬನ್ನಿ ಆಯ್ತಾ. ಚಿಕ್ಕಬಳ್ಳಾಪುರ ನಿಯರ್ ಇರೋರಂತೂ ಡೆಫಿನೆಟ್ ಆಗಿ ಬನ್ನಿ. ಅಂಡ್ ಯಾರಾದ್ರೂ ಈಶಾ ಕಡೆ ಬರ್ತಾ ಇದ್ರೆ, ಈಶಾ ಇಂದ ಏನಿಲ್ಲ, 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಗೋ ಕಾರ್ಟಿಂಗ್ ಸಕ್ಕದಾಗಿದೆ. ನನ್ಗೆ ಕಾರ್ ಓಡ್ಸಕ್ ಬರಲ್ಲ, ಗಾಡಿ ಓಡ್ಸಕ್ ಬರಲ್ಲ. ಗಾಡಿ ಓಡ್ಸಕ್ ಬರುತ್ತೆ, ಬರಲ್ಲ ಅಂತಿಲ್ಲ, ಬಟ್ ನಾನು ಗಾಡಿ ಓಡ್ಸೋದ್ ಬಿಟ್ಟು ವರ್ಷಗಳೇ ಆಗೋಯ್ತು. ನಾನು ತುಂಬಾ ದಿನದಿಂದ ಗಾಡಿನೂ ಮುಟ್ಟಿಲ್ಲ. ನಾನು ಒಂದ್ ಸ್ವಲ್ಪ ಎದ್ರುಕೊಂತೀನಿ ಆಯ್ತಾ, ಗಾಡಿ ಕಾರ್ ಅಂದ್ರೆ. ಬಟ್ ಫಸ್ಟ್ ರೌಂಡ್, ಟು ಬಿ ಫ್ರಾಂಕ್, ಫಸ್ಟ್ ರೌಂಡ್ ಭಯ ಆಯ್ತು. ಸೆಕೆಂಡ್ ರೌಂಡ್ ಇಂದ ಫುಲ್ ಮಜಾ ಸಿಕ್ತು ನನ್ಗೆ. ಡೆಫಿನೆಟ್ ಆಗಿ ಬನ್ನಿ, ಎಂಜಾಯ್ ಮಾಡ್ತೀರಾ. ಹಾಫ್ ಅನ್ ಅವರ್ ಆಗುತ್ತಾ, ಒಂದ್ 7 ಸ್ಲಾಬ್ಸ್. ಹಾಫ್ ಅನ್ ಅವರ್ ಆಯ್ತಂದ ರವಿ. ಸ್ಪೀಡ್ 20 minutes. ಸ್ಪೀಡ್ ಆಗಿ ಓಡಿಸೋರಿದ್ರೆ 20 ಮಿನಿಟ್ಸ್. ಬಟ್ ಹಾಫ್ ಅನ್ ಅವರ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ 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 ಮಸ್ತ್. ಒಂಥರ ಅಡ್ವೆಂಚರ್ ನನ್ಗಿದು. ಚೆನ್ನಾಗಿತ್ತು. ಚಿಕ್ಕಬಳ್ಳಾಪುರದ ಹತ್ರ ಇರೋರು ಯಾರಾದ್ರೂ ಬನ್ನಿ ಗೈಸ್. ಅಂಡ್ ಬ್ಯಾಂಗ್ಳೂರಿಂದ ಬರೋರು ಈಶಾಗೆ ಟ್ರಿಪ್ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ಇದನ್ನು ವಿಸಿಟ್ ಮಾಡ್ಬೋದು. ನನ್ನ ಮುಖ ನೋಡಿ ಸ್ವೆಟ್, ಈಚೆಗಡೆ ಸ್ವೆಟ್ ಜಾಸ್ತಿ ಇದೆ. ಸಖತ್ತಾಗಿದೆ ಗೈಸ್. ನಿಮ್ದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗೆ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ರವಿ, ನೀದೆ? ವಂಡರ್ಫುಲ್.
ನಿಜವಾಗೂ ಸಗದಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಬನ್ನಿ ಗೈಸ್, ಡೆಫಿನೆಟ್ ಆಗಿ ಬನ್ನಿ. ನಮ್ ಚಿಕ್ಕಬಳ್ಳಾಪುರದಲ್ಲಿ ಇದೇ ತರ ಇನ್ನೂ ಗೇಮ್ಸ್ನೆಲ್ಲ ಓಪನ್ ಮಾಡಿ ಗೈಸ್. ಒಬ್ಬೊಬ್ರು ಒಂದೊಂದೇ ಓಪನ್ ಮಾಡ್ತಾ ಇದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಅದೇ ತರ ಇನ್ನೂ ಓಪನ್ ಮಾಡಿ. ನಾವ್ ಏನಕ್ಕೂ ಇನ್ಮೇಲೆ ಬ್ಯಾಂಗ್ಳೂರ್ ಇನ್ನೊಂದ್ ಕಡೆ ಹೋಗ್ಬಾರ್ದು. ಇಂಥದಂದ್ರೆ ಚಿಕ್ಕಬಳ್ಳಾಪುರದಲ್ಲೇ ಇದೆ ಅನ್ಕೋಬೇಕು. ಆ ತರ ಮಾಡಿ ನಮ್ ಚಿಕ್ಕಬಳ್ಳಾಪುರನ. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಸೊ ಮುಗಿಸ್ತು ಗೋ ಕಾರ್ಟಿಂಗ್. ಈಗ ಮನೆಗೆ ಹೋಗೋಣ. ನನ್ನ ಮಗಳಿಗೆ ನಮ್ ಚಿಕ್ಕಮ್ಮ ಮನೇಲಿ ಬಿಟ್ಟು ಬಂದಿದೀವಿ. ನಮಗ್ ಗೊತ್ತಿತ್ತು ಇದು ಮೋರ್ ದೆನ್ 1 hour ಏನಾಗಲ್ಲ ಅಂತ ಅನ್ಬಿಟ್ಟು, ಅದಕ್ಕೇನೇನೆ ಬಂದು ನಾನು ರವಿ ಸಂದೀಪ ಮಾತ್ರ ನೆಕ್ಸ್ಟ್ ಟೈಮ್ ಬರ್ತಾ ಇದೀವಿ ಗೈಸ್. ಸಾರಿ, ನಾನು ರವಿ ಸಂದೀಪ ಅಲ್ಲ, ನೆಕ್ಸ್ಟ್ ಟೈಮ್ ಫುಲ್ ಗ್ಯಾಂಗ್ ಹಾಕೊಂಡ್ ಬರ್ತೀವಿ. ಹಾ, ಬ್ಯಾಂಗ್ಳೂರಲ್ಲೆಲ್ಲ ಗೋ ಕಾರ್ಟಿಂಗ್ ತುಂಬಾ ಕಾಸ್ಟ್ಲಿ ಗೈಸ್. ಮೋರ್ 1000 rupees ಮೇಲೆ ಇರುತ್ತೆ. ನಿಮ್ಗೆ 350 ಅಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ನೆವರ್ ಎಂಡಿಂಗ್ ಗೊತ್ತಾ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಆಗಿದ್ರೆ 50 rupees ಡಿಸ್ಕೌಂಟ್ ಬೇರೆ ಇದೆ ನಿಮ್ಗೆ. ಸ್ಟೂಡೆಂಟ್ ID ತೋರಿಸಿದ್ರೆ ಬನ್ನಿ, ಎಂಜಾಯ್ ಮಾಡಿ. ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡು ಹರಟೆ ಹೊಡಿಯೋ ಬದಲು ಬಂದ್ ಈ ತರ ಅಡ್ವೆಂಚರಸ್ ಗೇಮ್ ನ ಎಕ್ಸ್ಪ್ಲೋರ್ ಮಾಡಿ. ಹಾ ನೋಡಿ, ಅಲ್ಲಿ ಈಶಾ ಫೌಂಡೇಶನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಗೇಟ್ ಎಂಟ್ರೆನ್ಸ್ ನೋಡಿ, ಅಲ್ಲಿಂದ 1 kilometer ಅಷ್ಟೇ ಗೈಸ್. 1 or 2 kilometers ಅಷ್ಟೇನೆ. ಸೊ ಬನ್ನಿ ಚಿಕ್ಕಬಳ್ಳಾಪುರದವರೆಲ್ಲ, ನೀವು ಇಲ್ಲಿಗೆ ಬಂದ್ರೆ ಡೆಫಿನೆಟ್ ಆಗಿ ಕಮೆಂಟ್ ಮಾಡಿ ಗೈಸ್, ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅನ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ಹೇಳಿ. ಸೊ ನೋಡಿ, ಇಲ್ಲೇ ಸದ್ಗುರು ಸನ್ನಿಧಿಗೆ ಸ್ವಾಗತ. ಸೊ ಇಲ್ಲಿಂದ 15 minutes ರೈಡ್ ಅಷ್ಟೇನೆ. ಬನ್ನಿ, ಓಕೆನಾ?